ನಮಸ್ಕಾರ ಸ್ನೇಹಿತರೆ. ದೇವರಲ್ಲಿ ಭರವಸೆ ಹೊಂದಿರುವ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ. ನೀವು ಊಹೆ ಮಾಡದ ಒಂದು ದಿನ ನಿಮ್ಮ ಪಾಲಿಗೆ ಬಂದೇ ಬರುತ್ತದೆ ಮತ್ತು ಯಾವುದಕ್ಕೆ ನೀವು ಯೋಗ್ಯರಾಗಿದ್ದೀರೋ ಅದೆಲ್ಲ ನಿಮಗೆ ಸೂಕ್ತವಾದ ಸಮಯಕ್ಕೆ ದೊರಕುತ್ತದೆ. ಇಂದು ನಿಮಗೆ ತೊಂದರೆ ಕೊಡುವ ಸಮಯ ನಾಳೆ ನಿಮ್ಮ ಶಕ್ತಿಯಾಗುತ್ತದೆ. ತಾಳ್ಮೆ ಇರಲಿ, ಭಗವಂತನಲ್ಲಿ ನಂಬಿಕೆ ಇಡಿ. ಮನಸ್ಸು ಶುದ್ಧವಾಗಿರಬೇಕೆಂದರೆ ಕೆಲವೊಂದು ಹುಚ್ಚು ಭಾವನೆಗಳನ್ನು ಕೊಂದು ಬಿಡಿ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರೋ ಅಲ್ಲಿಯವರೆಗೆ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನೇ ಕೊಡುತ್ತದೆ. ಅದಕ್ಕಾಗಿ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಎಲ್ಲರೊಂದಿಗೆ ಇರಿ, ಎಲ್ಲರ ಜೊತೆ ನಗುತ್ತಲಿರಿ. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂಬ ಹೆಮ್ಮೆ ಪಡಬೇಡಿ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತಲೂ ಅಪಾಯಕಾರಿ ಎಂಬುದನ್ನು ನೀವು ಮರೆಯಬೇಡಿ. ಅನ್ಯರು ನಿಮ್ಮನ್ನು ಅವಮಾನಿಸುತ್ತಾರೆ ಎಂದು ಎಂದಿಗೂ ಹೆದರಬೇಡಿ. ಯಾಕೆಂದರೆ ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರುವುದಿಲ್ಲ. ಯಾರಿಗೂ ಉಪದೇಶ ಮಾಡಬೇಡಿ. ನೀವೇನು ಬದುಕಬೇಕೆಂದಿದ್ದೀರೋ ಹಾಗೆಯೇ ಬದುಕಿ ತೋರಿಸಿ. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನೇ ಕೊಡುತ್ತದೆ. ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನು ಯೋಚಿಸಿ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನಿಮ್ಮವರೇ ನಿಮಗೆ ನೋವು ಕೊಟ್ಟಾಗ ಅದರಿಂದ ಏನು ಉಂಟಾಗಿದೆಯೋ ಅದನ್ನು ಹಿಂದೆ ಬಿಟ್ಟು ಮುಂದುವರಿಯಿರಿ. ಆದರೆ ಅದು ನಿಮಗೆ ಕಲಿಸಿದ್ದನ್ನು ಎಂದಿಗೂ ನೀವು ಮರೆಯಬೇಡಿ. ನೀವು ಕಷ್ಟಪಡುತ್ತಿರುವ ಕಾರಣ ನೀವು ಬೀಳುತ್ತಿದ್ದೀರಿ ಎಂದರ್ಥವಲ್ಲ. ದೇವರು ತಡ ಮಾಡಿದರೂ ಅನ್ಯಾಯ ಮಾಡುವುದಿಲ್ಲ. ತಡವಾಗುವುದರ ಹಿಂದೆ ಅದ್ಭುತಗಳೇ ನಡೆಯುತ್ತದೆ. ಕಾದು ನೋಡಬೇಕು ಅಷ್ಟೇ. ಚಿಂತಿಸುವುದು ಎಂದರೆ ಭಗವಂತನ ವ್ಯವಸ್ಥೆಯನ್ನು ಅವಮಾನಿಸಿದಂತೆ. ಹಾಗಾಗಿ ಚಿಂತಿಸಬೇಡಿ, ಅವನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಪ್ರತಿ ದೊಡ್ಡ ಯಶಸ್ಸಿಗೆ ಅಲ್ಲಿಗೆ ಹೋಗಲು ಕೆಲವು ರೀತಿಯ ಯೋಗ್ಯ ಹೋರಾಟದ ಅಗತ್ಯವಿದೆ. ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದಿರಿ ಮತ್ತು ಧನಾತ್ಮಕವಾಗಿರಿ. ಎಲ್ಲವೂ ಸರಳವಾಗುತ್ತದೆ. ಬಹುಶಃ ತಕ್ಷಣವೇ ಅಲ್ಲ, ಆದರೆ ಅಂತಿಮವಾಗಿ ಯಶಸ್ವಿ ಜೀವನವನ್ನು ನಡೆಸಬೇಕೆಂದರೆ ಎಲ್ಲಿ ತಪ್ಪು ಮಾಡುತ್ತೇವೋ ಎಂಬ ಭಯವನ್ನು ಮೊದಲು ಬಿಟ್ಟು ಬಿಡಬೇಕು. ಈಗ ನಿಮಗೆ ಏನು ಸಿಗುತ್ತಿರುವುದೋ ಅದೇ ನಿಮಗೆ ಅತ್ಯುತ್ತಮವಾದದ್ದು. ಇದು ನಿಮಗೆ ಈಗ ತಿಳಿದಿಲ್ಲ, ಆದರೆ ಕೊಡುವವನು ಸರಿಯಾಗಿಯೇ ತಿಳಿದಿದ್ದಾನೆ. ಹೊಡೆತದ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ಶಕ್ತಿಯನ್ನು ಕೂಡ ನೀಡಿರುತ್ತಾನೆ. ಒಂದು ಕಲ್ಲು ಒಂದು ಸಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ, ಹೋಗಿ ಭಗವಂತನಾಗುತ್ತದೆ. ಆದರೆ ಪ್ರತಿದಿನವೂ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ. ನೆನಪಿರಲಿ ಸ್ನೇಹಿತರೆ, ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ. ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿರುವುದಿಲ್ಲ. ಯಾವ ಬಡವನು ಕೊನೆಯವರೆಗೂ ಬಡವನಾಗಿಯೇ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಪರಿವರ್ತನೆ ಜಗದ ನಿಯಮವಾಗಿದೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕ ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ಬೆಳಕು ನಿಮಗೆ ಖಂಡಿತ ಕಾಣುವುದು. ಕಾಲವೇ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ. ಜೀವನದಲ್ಲಿ ನೀವು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಬಳಿ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಮಾನವನಲ್ಲಿ ಮಾನವೀಯತೆ ಎನ್ನುವ ಗುಣ ಇಲ್ಲದಿದ್ದಲ್ಲಿ ಮತ್ತೆ ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥವೇ. ಶಾಶ್ವತವಲ್ಲದ ಬದುಕಿಗೆ ಯಾಕೆಷ್ಟು ಹೋರಾಟ, ಬಿಟ್ಟು ಹೋಗುವ ಜನರಿಗೆ ಯಾಕೆಷ್ಟು ಹುಡುಕಾಟ, ಸಿಗದೆ ಇರುವುದಕ್ಕೆ ಯಾಕೆಷ್ಟು ಪ್ರಯತ್ನ. ನಿಮಗೆ ಕೊಡಬೇಕಾದದ್ದನ್ನು ಭಗವಂತ ಕೊಟ್ಟೇ ಕೊಡುತ್ತಾನೆ.
ನಿಮಗೆ ಸಿಗದುದರ ಮೇಲೆ ಆಸೆ ಬಿಡಿ. ಇಲ್ಲಿ ಯಾವುದು ಶಾಶ್ವತವಲ್ಲ. ಒಬ್ಬ ವ್ಯಕ್ತಿ ಸಂಬಂಧಗಳನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಅವನ ಆತ್ಮಗೌರವವು ಎಲ್ಲೋ ಘಾಸಿಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು. ನೆನಪಿರಲಿ, ಸಾಧ್ಯ ಮತ್ತು ಅಸಾಧ್ಯದ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ನೀವು ನಂಬಿದರೆ ಏನೂ ಸಾಧ್ಯವಿಲ್ಲ ಮತ್ತು ನೀವು ನಿರ್ಧರಿಸಿದರೆ ಯಾವುದು ಅಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯನ್ನು ತನಗೆ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಸ್ವಯಂ ಮೌಲ್ಯಮಾಪನವು ಬಹಳ ಮುಖ್ಯವಾಗುತ್ತದೆ. ಕೋಪ ಬಂದಾಗ ಕಣ್ಣೀರು ಬರಬೇಕೇ ಹೊರತು ಬಾಯಿಯಿಂದ ಮಾತು ಬರಬಾರದು. ಕಣ್ಣೀರಿನಿಂದ ಕೋಪ ಹೋಗುತ್ತದೆ, ಆದರೆ ಮಾತಿನಿಂದ ಸಂಬಂಧವೇ ಹಾಳಾಗುತ್ತದೆ. ನಮ್ಮ ಅವಶ್ಯಕತೆ ಇದ್ದರೆ ವೈರಿಗೂ ನಾವು ಇಷ್ಟವಾಗುತ್ತೇವೆ. ಅದೇ ನಮ್ಮ ಅವಶ್ಯಕತೆ ಮುಗಿಯಿತು ಎಂದರೆ ನಮ್ಮವರಿಗೂ ನಾವೇ ಕಷ್ಟವಾಗುತ್ತೇವೆ. ತಾನೇ ಎಲ್ಲವನ್ನು ಬಲ್ಲೆನೆಂದು ತಿಳಿಯುವವನು ಮೂರ್ಖ. ಬದುಕಿನಲ್ಲಿ ಪಾಠ ಕಲಿಯಲು ಶುಲ್ಕ ಬೇಡ, ಆದರೆ ಪಾಠ ಕಲಿಯದೇ ಇದ್ದರೆ ಶುಲ್ಕ ತರಬೇಕಾಗುತ್ತದೆ. ಮನುಷ್ಯನು ತನ್ನ ತಪ್ಪುಗಳಿಗೆ ಉತ್ತಮ ವಕೀಲನಾಗುತ್ತಾನೆ, ಆದರೆ ಇತರರ ತಪ್ಪುಗಳಿಗೆ ನೇರವಾಗಿ ನ್ಯಾಯಾಧೀಶನೇ ಆಗುತ್ತಾನೆ. ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ. ದೇವರ ದೊಡ್ಡ ಗೆಲುವು ಕೊಡುವ ಮುನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸೋಲುವಂತೆ ಮಾಡುತ್ತಾನೆ. ಕೋಪ ತಕ್ಷಣಕ್ಕೆ ಎಲ್ಲರಿಗೂ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನ ಬಳಿ ಮಾತ್ರವೇ ಇರುತ್ತದೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿಯಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಎಂದಿಗೂ ಮರೆಯಬೇಡಿ. ಜೀವನವೆಂದರೆ ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದಲ್ಲ, ಸಮಸ್ಯೆಗಳೊಂದಿಗೆ ಹೋರಾಡುತ್ತಾ ಬದುಕುವುದು. ನಾವು ಇತರರಿಗೆ ಏನು ಕೊಡುತ್ತೇವೋ ಅದೇ ನಮಗೆ ಮರಳಿ ಸಿಗುತ್ತದೆ. ಅದು ಗೌರವವೇ ಆಗಲಿ ಅಥವಾ ದ್ರೋಹವೇ ಆಗಲಿ. ಜೀವನದಲ್ಲಿ ನೀವು ಎಂದೋ ಯಾರಿಗೋ ಮಾಡಿದ ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಬಳಿ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವುದು. ಈ ಕ್ಷಣದ ನೋವು, ಈ ಕ್ಷಣದ ಆತಂಕ ಯಾವತ್ತೂ ಶಾಶ್ವತವಲ್ಲ. ಒಂಟಿಯಾದೆ ಎಂದು ಕೊರಗಬೇಡಿ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀವು ಏನೆಂದು ನಿಮಗೆ ಅರ್ಥವಾಗುವುದು, ನಿಮ್ಮ ಸಾಮರ್ಥ್ಯ ಎಷ್ಟು ಎಂದು ನಿಮಗೆ ತಿಳಿಯುವುದು. ನೀವು ಸೂರ್ಯ ಚಂದ್ರರಂತೆ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಸಾಕು, ಆಗ ನಿಮ್ಮ ಬದುಕು ಧನ್ಯ. ಕೆಟ್ಟವರು ಎಷ್ಟೇ ಮರೆಯಲಿ, ನೀವು ಏನನ್ನು ಪ್ರತಿಕ್ರಿಯಿಸದೆ ಸುಮ್ಮನಿರಿ. ಅವರ ವಿನಾಶ ಸದ್ಯದಲ್ಲಿ ಬಂದೇ ಬರುತ್ತದೆ. ಆಗ ನೀವು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ. ಬದುಕನ್ನು ಪ್ರೀತಿಸುತ್ತಾ ಸಾಗಿ, ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಿಮಗೆ ಸ್ವಾಗತಿಸುತ್ತದೆ. ತನ್ನ ಆತ್ಮವನ್ನು ತಾನೇ ಉನ್ನತಿಗೆ ತರುವುದೇ ಧ್ಯೇಯ. ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು. ಯಾಕೆಂದರೆ ಆತ್ಮವೇ ನಮ್ಮ ಒಳ್ಳೆಯ ಮಿತ್ರ, ಆತ್ಮವೇ ನಮ್ಮ ಶತ್ರು. ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತದೆ. ಆದ್ದರಿಂದ ಮನುಷ್ಯ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಕೋಪ ಕೆಟ್ಟದ್ದು, ಆದರೆ ಅದನ್ನು ಎಲ್ಲಿ ತೋರಿಸಬೇಕೋ ಅಲ್ಲಿ ಮಾತ್ರ ತೋರಿಸಬೇಕು. ಇಲ್ಲದಿದ್ದರೆ ತಪ್ಪು ಮಾಡಿದವನು ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಅರಿತುಕೊಳ್ಳುವುದಿಲ್ಲ. ಯಾವಾಗಲೂ ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸುತ್ತಾನೆ. ಕೆಲವು ಸಮಸ್ಯೆಗಳಿಗೆ ತಕ್ಷಣವೇ ಉತ್ತರ ಸಿಗುವುದಿಲ್ಲ ಮತ್ತು ಪರಿಹಾರವೂ ಸಿಗುವುದಿಲ್ಲ. ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಸಮಯ ಬರುವವರೆಗೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಒಂದು ಬೀಜವು ಶಬ್ದವಿಲ್ಲದೆ ಬೆಳೆಯುತ್ತದೆ, ಆದರೆ ಮರವು ದೊಡ್ಡ ಶಬ್ದದಿಂದಲೇ ಬೀಳುತ್ತದೆ. ವಿನಾಶಕ್ಕೆ ಶಬ್ದವಿದೆ, ಆದರೆ ಸೃಷ್ಟಿ ಶಾಂತವಾಗಿದೆ. ಇದು ಮೌನದ ಶಕ್ತಿ. ಆದ್ದರಿಂದ ಮೌನವಾಗಿಯೇ ಬೆಳೆಯಿರಿ.
ಲೋಪದೋಷಗಳನ್ನು ಕೆದಕುತ್ತಿದ್ದರೆ ತಪ್ಪು ಅಡೆತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಒಳ್ಳೆಯದ್ದೇ ಆಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ನೋಡುವವರ ದೃಷ್ಟಿಯೇ ಸರಿ ಇಲ್ಲದಿದ್ದರೆ ನೀವು ಮಾಡಿದ್ದೆಲ್ಲ ತಪ್ಪೇ. ಸರಿ ಎಂದು ಆ ಕ್ಷಣಕ್ಕೆ ಅನಿಸಿದ ಕೆಲವು ನಿರ್ಧಾರಗಳು ತಪ್ಪಾಗಬಹುದು. ತಪ್ಪು ಎಂದು ನಿರ್ಧರಿಸಿದ ಕೆಲವು ನಿರ್ಧಾರಗಳು ಸರಿಯೂ ಆಗಬಹುದು. ಕಾಲ ಕೊಡುವ ಉತ್ತರವನ್ನು ಬಲ್ಲವರು ಯಾರು? ನಾವು ಯಾರನ್ನು ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕಲು ಸಾಧ್ಯವಿಲ್ಲ. ಒಳ್ಳೆಯ ದಿನಗಳು ಎಂದಿಗೂ ಬರುವುದಿಲ್ಲ ಸ್ನೇಹಿತರೆ. ಯಾಕೆಂದರೆ ಕೆಟ್ಟ ದಿನ ಅಂತ ಯಾವುದೂ ಇರುವುದಿಲ್ಲ. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧವಾಗಿ ನಿಂತರೂ ಒಬ್ಬಂಟಿಯಾಗಿ ನಿಲ್ಲುವ ಸಾಹಸವನ್ನು ಮಾಡಿ. ಸತ್ಯ ಧರ್ಮದ ಪರವಾಗಿರಿ. ನಿಮ್ಮ ಜೊತೆ ಪರಮಾತ್ಮನೇ ನಿಲ್ಲುತ್ತಾನೆ. ನಿಮ್ಮಲ್ಲಿ ನಂಬಿಕೆ ಎನ್ನುವುದಿದ್ದರೆ ಕಲ್ಲಲ್ಲಿಯೂ ಕೂಡ ಭಗವಂತನ ದರ್ಶನವಾಗುತ್ತದೆ. ಆದರೆ ನಿಮ್ಮಲ್ಲಿ ನಂಬಿಕೆಯೇ ಇಲ್ಲದಿದ್ದರೆ ಭಗವಂತ ಎದುರಿಗೆ ಬಂದರೂ ಕೂಡ ನಿಮಗೆ ಕಾಣಿಸುವುದಿಲ್ಲ. ನಿಮ್ಮಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವೂ ಕೂಡ ನಿಮಗೆ ವರವಾಗುತ್ತದೆ. ಯಾರು ನಿಮ್ಮನ್ನು ಕುಗ್ಗಿಸಬೇಕು ಎಂದುಕೊಳ್ಳುತ್ತಾರೋ ಅಂಥವರು ಸಂಬಂಧಗಳನ್ನು ನಿಭಾಯಿಸುವುದಿಲ್ಲ. ಯಾರು ತಮ್ಮಂತೆ ನಿಮ್ಮನ್ನು ಸಮಾನವಾಗಿ ನೋಡುತ್ತಾರೋ ಅವರಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ. ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಳನ್ನು ನೀವು ಕ್ಷಮಿಸದೇ ಇದ್ದರೂ ಪರವಾಗಿಲ್ಲ. ಆದರೆ ನಿಮ್ಮ ಬೆಲೆ ಅವರಿಗೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಮುಂದೆಂದು ಅವರು ನಿಮ್ಮ ಕಣ್ಣೀರಿಗೆ ಕಾರಣರಾಗದಂತೆ ನೋಡಿಕೊಳ್ಳಿ. ಮತ್ತು ನೋವು ಕೊಟ್ಟವರಿಗೆ ನಸುನಕ್ಕಿ ಇದನ್ನು ಹೇಳಿ, ನಿನಗೆ ನಾನೇನು ಮಾಡುವುದಿಲ್ಲ, ಯಾಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನನ್ನು ಬಿಡುವುದಿಲ್ಲ ಎಂದು. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡಿ, ವಿರುದ್ಧವಾದ ದಿನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಎಲ್ಲವೂ ತಿಳಿದಿದ್ದರೂ ತಿಳಿಯದಂತೆ ಇರಬೇಕು. ಹಾಗೆಯೇ ತನ್ನಲ್ಲಿ ಎಷ್ಟಿದ್ದರೂ ಏನಿಲ್ಲದಂತೆ ಬದುಕಬೇಕು. ಕೆಟ್ಟ ಸಮಯ ಬಂದಾಗ ಭಯಪಡಬಾರದು, ಒಳ್ಳೆಯ ಸಮಯ ಬಂದಾಗ ದಾರಿ ತಪ್ಪಬಾರದು. ವೈರಿಗಿಂತಲೂ ಹತೋಟಿಯಿಲ್ಲದ ಮನಸ್ಸು ಹೆಚ್ಚು ಕೆಡುಕನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮನಸ್ಸಿನ ಒಡೆಯರಾಗಿ ಗುಲಾಮರಾಗಬೇಡಿ. ಸುಮ್ಮನೆ ಕೂತು ಯೋಚಿಸಿದರೆ ಏನೂ ಪ್ರಯೋಜನವಿಲ್ಲ. ಎದ್ದು ಕೆಲಸ ಮಾಡಿದರೆ ನಿಮ್ಮ ಜೀವನ ಉದ್ಧಾರವಾಗುವುದು. ಧನಾತ್ಮಕ ಮನಸ್ಸು ಎಲ್ಲಾ ತರಹದ ಅವಕಾಶವನ್ನು ಕಂಡುಕೊಳ್ಳುತ್ತದೆ. ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ದೋಷವನ್ನು ಕಂಡುಕೊಳ್ಳುತ್ತದೆ. ಯಾವ ವ್ಯಕ್ತಿಯು ತನ್ನಿಂದ ಏನೂ ಮಾಡಲಾಗುವುದಿಲ್ಲ ಎಂದು ತಿಳಿದಿರುತ್ತಾನೋ ಅವನಿಂದಲೇ ಒಂದು ಮಹತ್ ಕಾರ್ಯವಾಗುತ್ತದೆ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದೇ ಬೇರೆ. ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥವಿರುತ್ತದೆ. ಅಂತ್ಯವಿಲ್ಲದ ಯುದ್ಧವೆಂದರೆ ಜೀವನ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡರಾಗಿ, ಕೆಲವೊಮ್ಮೆ ಕಿವುಡರಾಗಿ, ಇನ್ನು ಕೆಲವೊಮ್ಮೆ ಮೂಕರಾಗಿ ಇರಬೇಕಾಗುತ್ತದೆ. ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಖುಷಿಯನ್ನು ಕಿತ್ತುಕೊಳ್ಳುವಷ್ಟು ಕಟುಕತನಕ್ಕೆ ಇಳಿಯಬಾರದು. ಸಂಕಷ್ಟಗಳು ಬಂದಾಗ ಯಾರು ಸಹಾಯ ಮಾಡುತ್ತಾರೆ ಎಂದು ಚಿಂತಿಸಬೇಡಿ. ಈಗ ಯಾರು ಕೈ ಬಿಟ್ಟು ಹೋಗುತ್ತಾರೆ ಎಂದು ಯೋಚಿಸಿ. ಕೊನೆಯಲ್ಲಿ ಭಗವಂತನೇ ನಮ್ಮ ಕೈ ಹಿಡಿಯುವುದು. ಜಗಳ ಮಾಡಿ ದೂರ ಇರುವ ಸಂಬಂಧಕ್ಕಿಂತ ಎಷ್ಟೇ ಜಗಳವಾಡಿದರೂ ಬಿಟ್ಟು ಹೋಗದೆ ಇರುವ ಸಂಬಂಧ ದೇವರ ವರ ಇದ್ದಂತೆ. ಬದುಕು ಮನುಷ್ಯನನ್ನು 2 ಬಾರಿ ಸೋಲಿಸುತ್ತದೆ. ಒಂದು ಪ್ರೀತಿಯ ಮುಂದೆ, ಇನ್ನೊಂದು ಕುಟುಂಬದ ಮುಂದೆ. ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ವಿಚಾರಗಳು. ನಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ಉಪಯೋಗಿಸಿಕೊಳ್ಳಬಾರದು. ಒಬ್ಬರಿಗೆ ನಮ್ಮ ಅಗತ್ಯವಿದೆ ಎಂದು ಗೊತ್ತಾದ ಮೇಲೂ ತಪ್ಪಿಸಿಕೊಂಡು ಓಡಾಡಬಾರದು. ಅತಿಯಾದ ಪ್ರೇಮವು ಶತ್ರು ಮತ್ತು ಆಯುಧಕ್ಕಿಂತಲೂ ಹೆಚ್ಚಿನ ಗಾಯವನ್ನು ಮಾಡಬಲ್ಲದು. ಎಚ್ಚರಿಕೆ. ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ.
ಯಾವ ಮರ ಸಿಹಿಯಾದ ಹಣ್ಣನ್ನು ಕೊಡುತ್ತದೆಯೋ ಜನ ಅದೇ ಮರಕ್ಕೆ ಕಲ್ಲುಗಳನ್ನು ಎಸೆಯುತ್ತಾರೆ. ಜ್ಞಾನದಿಂದ ಬಲ ಬಂದರೆ ಅದು ವಿಷಕ್ಕೆ ಸಮಾನ. ಅದೇ ಜ್ಞಾನದಿಂದ ಮಮಕಾರ ಬಂದರೆ ಅದು ಅಮೃತಕ್ಕೆ ಸಮಾನ. ಸ್ನೇಹಿತರೆ, ಕಣ್ಣಿನಿಂದ ನೋಡಿದ್ದು ಎಲ್ಲವೂ ಸತ್ಯವಾಗಿರುವುದಿಲ್ಲ. ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವಾಗಿರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತದೆ. ಇಂದು ನೀನೇ ಎಲ್ಲ ಎನ್ನುವವರು ನಾಳೆ ನೀನು ಯಾರು ಎನ್ನುವ ಪರಿಸ್ಥಿತಿಯೂ ಬರಬಹುದು. ಅದಕ್ಕಾಗಿ ಸ್ನೇಹಿತರೆ, ಯಾರನ್ನು ಅತಿಯಾಗಿ ನಂಬಬೇಡಿ. ನಂಬಿ ನೋವು ಅನುಭವಿಸಬೇಡಿ. ಜೀವನದಲ್ಲಿ ಆಧ್ಯಾತ್ಮದ ಸಾಕ್ಷಾತ್ಕಾರದ ಮಾರ್ಗವಿದೆ. ಆ ಮಾರ್ಗದಲ್ಲಿ ನಡೆಯಬೇಕೆಂಬ ಹಂಬಲವಿದ್ದರೆ ಆ ಮಾರ್ಗದೊಳಗಿನ ವಿಚಾರಗಳ ಆಸಕ್ತಿಯು ಅತ್ಯವಶ್ಯಕ. ಪರಮಾತ್ಮನು ನಮಗೆ ನೇರವಾಗಿ ಗೆಲುವಿನ ಸಂಕೇತವನ್ನು ನೀಡಲಾರನು. ಆದರೆ ಗೆಲುವಿಗೆ ಬೇಕಾದ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಕೊಡುವನು. ಆ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಗೆಲುವನ್ನು ಪಡೆದುಕೊಳ್ಳಲು ನಾವೇ ಯತ್ನಿಸಬೇಕು. ನಮ್ಮದಲ್ಲ ಎಂದು ಅರ್ಥವಾದ ಮೇಲೂ ಆ ವಸ್ತು ಮತ್ತು ವ್ಯಕ್ತಿಯ ಮೇಲೆ ಭರವಸೆ ಇಡುವುದು ನಮ್ಮ ತಪ್ಪು. ಕೋಪವು ನಮ್ಮಲ್ಲಿರುವ ಎಲ್ಲ ಅವಗುಣಗಳನ್ನು ಹೊರತರುತ್ತದೆ. ಸಹನೆಯು ಜಗತ್ತಿನಲ್ಲಿರುವ ಪ್ರತಿಯೊಂದು ಸಚ್ಚಿಂತನೆಗಳು ನಮ್ಮ ಆತ್ಮದಲ್ಲಿ ಶೇಖರಿಸುತ್ತದೆ. ಕೋಪವನ್ನು ಹಂತ ಹಂತವಾಗಿ ಕಡಿಮೆ ಮಾಡುತ್ತಾ ಹೋದಂತೆಲ್ಲ ನಮ್ಮ ಬೆಳವಣಿಗೆಯ ಮಟ್ಟವು ಏರುತ್ತಾ ಹೋಗುತ್ತದೆ. ನಾವು ಯಾವುದೋ ಒಂದು ಕೆಲಸದಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಎಂದರೆ ಆ ಕೆಲಸವು ನಮ್ಮಿಂದ ಆಗದು ಎಂಬರ್ಥವಲ್ಲ. ಬದಲಾಗಿ ಆ ಕೆಲಸದಲ್ಲಿನ ನಮ್ಮ ಶ್ರದ್ಧೆ, ಆತ್ಮವಿಶ್ವಾಸ ಹಾಗೂ ಛಲಗಾರಿಕೆಯನ್ನು ಮತ್ತಷ್ಟು ಹೆಚ್ಚಿಸಬೇಕಾಗಿದೆ ಎಂದು. ಬದುಕಿನಲ್ಲಿ ಯಶಸ್ವಿ ಸಾಧಿಸಬೇಕೆಂದರೆ ನಾವು ಬೇರೆಯವರ ಮೇಲೆ ಹೋರಾಟ ಮಾಡುವುದಲ್ಲ, ನಾವು ನಮ್ಮ ಆತ್ಮದ ಜೊತೆ ಅನುದಿನವೂ ಅನುಕ್ಷಣವೂ ಸೆಣಸಾಡಬೇಕು. ಸತ್ಯಕ್ಕೆ ಶತ್ರುಗಳ ಸಂಖ್ಯೆಯು ಅಧಿಕವಾಗಿರುತ್ತದೆ, ಆದರೆ ಸುಳ್ಳಿಗೆ ಅಭಿಮಾನಿಗಳು ಮತ್ತು ಮಿತ್ರರುಗಳ ಸಂಖ್ಯೆಯು ಅಧಿಕವಿರುವುದು. ಆದಾಗ್ಯೂ ಅಂತ್ಯದಲ್ಲಿ ಸತ್ಯವೇ ಗೆಲುವನ್ನು ಕಾಣುವುದು. ನಾವು ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳುತ್ತೇವೆ ಎಂದು ಬದುಕುವ ಬದಲು ಏನನ್ನಾದರೂ ಸಾಧಿಸಿ ಯಶಸ್ವಿಯಾಗುತ್ತೇವೆ ಎಂಬ ವಿಶ್ವಾಸವು ನಮ್ಮ ಗೆಲುವಿನ ಮೂಲ ಮೆಟ್ಟಿಲುಗಳಾಗಿರುತ್ತದೆ. ಸೂಕ್ತ ಆರೋಗ್ಯ ಸಾಧನೆಗಾಗಿ ಔಷಧಿಯ ಹಿಂದೆ ಹೋಗುವುದು ಉತ್ತಮವಲ್ಲ. ನಮ್ಮ ಹೆಚ್ಚಿನ ಸಮಯವನ್ನು ಮನಸ್ಸಿನೊಳಗಿನ ಶಾಂತಿ ಸ್ವರೂಪ, ಹಗುರವಾದ ಅಂತಃಕರಣ ಮತ್ತು ಏಕರೂಪತೆಯ ಸ್ಥಿರ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ನಮ್ಮ ಆರೋಗ್ಯ ಸದೃಢವಾಗುತ್ತದೆ. ತಿಳುವಳಿಕೆ ಅಥವಾ ಅರ್ಥೈಸಿಕೊಳ್ಳುವಿಕೆಯು ಸರ್ವಜ್ಞಾನಕ್ಕಿಂತಲೂ ಸರ್ವಶ್ರೇಷ್ಠವಾದದ್ದು. ನಮ್ಮನ್ನು ತಿಳಿದಿರುವ ಅಪಾರ ಜನರನ್ನು ಕಾಣಬಹುದು, ಆದರೆ ನಮ್ಮನ್ನು ಅರ್ಥೈಸಿಕೊಂಡಿರುವವರನ್ನು ಅಲ್ಪಸಂಖ್ಯೆಯಲ್ಲಿಯೇ ಕಾಣಬಹುದು. ಗಾಜಿನ ಕನ್ನಡಿಯ ಮುಂದೆ ನಿಂತಾಗ ಸರ್ವವೂ ಸುಂದರವಾಗಿಯೇ ಕಾಣುವರು, ಆದರೆ ಮನಸ್ಸಿನೊಳಗೆ ಪರಮಾತ್ಮನೆಂಬ ಕನ್ನಡಿಯೊಳಗೆ ಕೆಲವರು ಮಾತ್ರ ಸುಂದರವಾಗಿರುವರು. ನಮ್ಮೊಳಗಿನ ಆತಂಕ ಮತ್ತು ಕಾಳಜಿಯ ನಡುವೆ ಅಗಾಧವಾದ ವ್ಯತ್ಯಾಸವಿದೆ. ನಮ್ಮ ಮನಸ್ಸು ಆತಂಕದಿಂದ ಕೂಡಿದ್ದರೆ ನಾವು ಸಮಸ್ಯೆಯನ್ನು ಎದುರು ಹಾಕಿಕೊಳ್ಳುತ್ತೇವೆ. ಅದೇ ನಮ್ಮ ಮನಸ್ಸು ಕಾಳಜಿಯಿಂದ ಕೂಡಿದ್ದರೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನೆರವಾಗುತ್ತದೆ. ನಮ್ಮ ಆತ್ಮದ ಸೃಷ್ಟಿಯಂತೆ ಸರ್ವರ ಆತ್ಮದ ಸೃಷ್ಟಿಯೂ ಕೂಡ ಆ ಪರಮಾತ್ಮನ ಅಣತಿಯಂತಿರುವುದು ಎಂಬ ಪರಿಕಲ್ಪನೆಯನ್ನು ಬೆಳೆಸಿಕೊಂಡರೆ ಪರರ ಮನಸ್ಸು ನೋಯಿಸುವ ಕೆಲಸಕ್ಕೆ ನಮ್ಮ ಮನಸ್ಸು ಕೈ ಹಾಕುವುದಿಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.